ಸಂಕ್ರಾಂತಿ ಬಂದಾಯ್ತು. ಈಗ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡೋದು ಆಯಿತು. ಆದರೆ ಕಾಂಗ್ರೆಸ್ನಲ್ಲಿ ಪಥ ಬದಲಾವಣೆಯ ವಿಚಾರ ಚರ್ಚೆಗೆ ಬಂತು. ಪಥ ಬದಲಾವಣೆ ಆಗ್ತಾ ಇಲ್ಲ, ಬಟ್ ದಾರಿ ಕಾಣಿಸ್ತಾ ಇದೆ ಅಷ್ಟೇ. ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನ ನೋಡೋಣ. ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಸಂಘರ್ಷ ತಾರಕಕ್ಕೇರಿದೆ. ಕಾಂಗ್ರೆಸ್ ಮನೆಯಲ್ಲಿ ಸೀಟ್ ಫೈಟು ದೊಡ್ಡ ಘಾಟನ್ನ ಎಬ್ಬಿಸಿಬಿಟ್ಟಿದೆ ಅಂತೆ. ಒಗ್ಗರಣೆ ಹಾಕಿದವರು ಯಾರು ಅಂತ ಇಂಪಾರ್ಟೆಂಟು. ನಿನ್ನೆ ನಡೆದ ಕಾಂಗ್ರೆಸ್ ಶಾಸಕಾಂಗ ಸಭೆ ಮತ್ತು ಸಿಎಂ ಡಿಸಿಎಂ ಪ್ರತ್ಯೇಕ ಸಭೆಯಲ್ಲಿ ರಣದೀಪ್ ಸುರ್ಜೇವಾಲಾ ಮುಂದೆ ಪಕ್ಷದ ಒಳ ಜಗಳ ಬಹಿರಂಗವಾಗಿದೆ. ಸಿಎಂ ಬದಲಾವಣೆ ಬಗ್ಗೆ ಯಾರೂ ಬಾಯಿ ಬಿಡುವಂತಿಲ್ಲ ಅಂತ ಹೇಳಿ ಸುರ್ಜೇವಾಲಾ ಎಚ್ಚರಿಸಿದ್ದಾರಂತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಪವರ್ ಶೇರಿಂಗ್ ಗದ್ದಲದ ಬಗ್ಗೆ ಸಮಜಾಯಿಸಿ ಕೂಡ ನೀಡಿದ್ದಾರೆ. ಡಿಸಿಎಂ ನೀಡಿದ ಹೇಳಿಕೆಯಿಂದಲೇ ಎಲ್ಲ ಶುರುವಾಯಿತು ಅಂತ ನೇರ ಆರೋಪ ಮಾಡಿದ್ದಾರೆ. ಇದಕ್ಕೆ ಹಾಗೆ ನಾನು ಹೇಳೇ ಇಲ್ಲ ಅಂತ ಡಿಸಿಎಂ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಇದರ ನಡುವೆಯೂ ಕೂಡ ಸಿಎಂ ಡಿಸಿಎಂ ಒಗ್ಗಟ್ಟು ಬಿಟ್ಟುಕೊಟ್ಟಿಲ್ಲ. ಎಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು ಮತ್ತಷ್ಟು ಕುತೂಹಲಕ್ಕೆ ಈಗ ಕಾರಣವಾಗಿದೆ. ನಾಳೆ ಇಬ್ಬರೂ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವ ಸಂಭವ ಇದೆ. ಇತ್ತ ದಲಿತ ಸಚಿವರ ಡಿನ್ನರ್ ಸಭೆ ಬಗ್ಗೆ ಸುರ್ಜೇವಾಲಾಗೆ ವಿವರಣೆಯನ್ನ ಕೊಡ್ತೀವಿ ಅಂತ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಒಳಜಗಳದ ಬಗ್ಗೆ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಸೊ ಹಾಗಿದ್ದಾಗ ಇನ್ಸೈಡ್ ಮಾಹಿತಿ ಏನು? ತ್ರಿಮೂರ್ತಿ ಸಭೆಯ ಇನ್ಸೈಡ್ ಮಾಹಿತಿ ಈ ರೀತಿಯಾಗಿದೆ. ಏನಾಯಿತು ಬೆಳವಣಿಗೆ ಅಂತ. ಸೊ ಪವರ್ ಶೇರ್ ವಿಚಾರಕ್ಕೆ ಇದ್ದಕ್ಕಿದ್ದಂತೆ ಯಾಕೆ ಬಂತಿದು ಅಂತ ಸುರ್ಜೇವಾಲಾ ಅವರು ಕೇಳ್ತಾರೆ. ಪವರ್ ಶೇರ್ ವಿಚಾರ ಯಾಕೆ ಇದ್ದಕ್ಕಿದ್ದಂತೆ ಬಂತಿದು? ಸಹಜ, ಕಾಮನ್, ಸಾಮಾನ್ಯವಾಗಿರುವಂಥ ಪ್ರಶ್ನೆ. ಏನು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಸಿಎಂ ಹೇಳ್ತಾರೆ, ಡಿಸಿಎಂ ಅವರು ಸಂದರ್ಶನದಲ್ಲಿ ಮಾತನಾಡಿದ್ದಕ್ಕೆ ನಾನು ರಿಯಾಕ್ಟ್ ಮಾಡದೆ ಅಷ್ಟೇ ಅಂತ ಹೇಳಿ. ಅಂದ್ರೆ ನಮ್ಮಿಬ್ಬರ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ ಅನ್ನುವಂಥ ಮಾತನ್ನ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ರು ಡಿ ಕೆ ಶಿವಕುಮಾರ್. ಅದೇ ಇದಕ್ಕೆ ಕಿಡಿ ಅಂತ ಮುಖ್ಯಮಂತ್ರಿಗಳ ಮಾತು. ಸೊ ಸಿಎಂ ಹೇಳ್ತಾರೆ, ಅಲ್ಲಿಂದ ಏನೇನೋ ಸೃಷ್ಟಿಯಾಗಿ ಉಪ್ಪು ಖಾರ ಸೇರಿಸಿದ್ರು, ಇದಕ್ಕೆ ನಾನು ಜವಾಬ್ದಾರಿನಾ ಅಂತ ಕೇಳ್ಕೊಳ್ತಾರೆ ಮುಖ್ಯಮಂತ್ರಿಗಳು. ಅಲ್ಲಿಂದ ಏನೇನೋ ಸೃಷ್ಟಿ ಆಗ್ಬಿಡುತ್ತು ಅಂತೆ. ಅಲ್ಲಿಂದ ಏನೇನೋ ಹೆಂಗೆ ಸೃಷ್ಟಿ ಆಯಿತು? ಅಲ್ಲಿಂದ ಏನೇನೋ ಡಿನ್ನರ್ಗಳಲ್ಲಿ ಏನೇನೋ ಆಹಾರ ಪದಾರ್ಥಗಳು ಬಂತು. ಆ ಆಹಾರವನ್ನ ಸೇವನೆಯನ್ನ ಮಾಡಿ ಅದೇನೇನೋ ಆಗಿ ಏನೇನೋ ಬಂದು ಇಲ್ಲಿಗೆ ನಿಂತೋಯ್ತು. ಈಗ ಡಿನ್ನರ್ ನೀವು ಮಾಡಿದ್ರಿ ಇವಾಗ ಸುರ್ಜೇವಾಲಾ ಅವ್ರ ಜೊತೆಗೆ. ಉಪ್ಪು ಖಾರ ಸೇರಿಸಿದವರು ಯಾರು ಅನ್ನೋದು ಹೇಳ್ಬೇಕಲ್ವಾ? ಉಪ್ಪು ಖಾರ ಜೊತೆಗೆ ಹುಳಿನೂ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಾಂದ್ರೆ ಅಡಿಕೆ ಟೇಸ್ಟ್ ಬರಲ್ಲ. ಹುಳಿ ಇಂಪಾರ್ಟೆಂಟು. ಬರೀ ಉಪ್ಪು ಖಾರ ಹಾಕ್ಬಿಟ್ರೆ ಮಜಾ ಇರಲ್ಲ. ಅದರಲ್ಲಿ ಸ್ವಲ್ಪ ಹುಳಿ ಇರಬೇಕು, ಚಿಟಪಟ ಅಂತ ಇರಬೇಕು. ಸೊ ಹಾಗಾಗಿ ಹುಳಿ ಹಿಂಡಿದವ್ರು ಯಾರು ಅನ್ನೋದು ಇಂಪಾರ್ಟೆಂಟು. ಯಾವ ಡಿನ್ನರ್ ಅಲ್ಲಿ ಹುಳಿ ಹಿಂಡಲಾಯಿತು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅಡಿಗೆ ಮಾಡಿದವರು ಯಾರು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೊನ್ನೆ ಕ್ಯಾಬಿನೆಟ್ ಮುಗಿದ ಬಳಿಕ ನಾವು ಕೂಡ ಡಿನ್ನರ್ಗೆ ಸೇರಿದ್ವಿ. ಅಲ್ಲಿ ಯಾವ ಗುಂಪು ಇರಲಿಲ್ಲ, ಸಚಿವರು ಸೇರಿ 5-6 ಜನ ಇದ್ವಿ ಅಷ್ಟೇ. ಅದಕ್ಕೂ ಕೆಲವರು ಬಣ್ಣ ಕಟ್ಟಿಬಿಟ್ರು ಅಂತ. ಕೆಲವರು ಅಂದ್ರೆ ಯಾರು? ಓಕೆ, ಸಿಎಂ ನಾನು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದೀನಿ, ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ನಾನು ಬದ್ಧ ಅಂತ ಹೇಳಿ. ಕರೆಕ್ಟ್. ಅದು ಬಿಟ್ಟು ಎಲ್ಲಾ ಕಡೆ ಯಾರು ಮಾತನಾಡೋದು ಬೇಡ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಹೌದಾ? ಮಾತನಾಡಿದ್ರೆ ಮುಂದೇನು? ರಾಜ್ಯದ ಅಭಿವೃದ್ಧಿಯ ವಿಚಾರಗಳನ್ನ ಬಿಟ್ಟು ಇನ್ನೇನಾದ್ರೂ ಇಂಥವು ವಿಚಾರಗಳನ್ನ ಯಾರಾದ್ರೂ ಮಾತನಾಡಕ್ಕೆ ಶುರು ಮಾಡ್ಬಿಟ್ರೆ ಏನ್ ಕ್ರಮ ತಗೊಳ್ತೀರಾ ಅನ್ನೋದನ್ನ ರಾಜ್ಯದ ಜನರ ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು ಇಡಬೇಕು. ಅಂಥದ್ದೇನಾದ್ರೂ ಮಾತನಾಡಿದ್ರೆ ಅವರನ್ನ ಸ್ಥಾನದಿಂದ ಕೆಳಗಿಳಿಸ್ಬಿಟ್ಟು ಬೇರೆಯವ್ರಿಗೆ ಅವಕಾಶವನ್ನ ಮಾಡಿಕೊಡ್ತೀರಾ? ತುಂಬಾ ಸರತಿ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ, ಅವ್ರಿಗೆ ಅವಕಾಶ ಮಾಡಿಕೊಡ್ತೀರಾ? ಹೇಳಬೇಕು ಅದನ್ನು ಕೂಡ. ಇನ್ನು ಡಿಸಿಎಂ ಅವರು ಹೇಳ್ತಾರೆ, ಪವರ್ ಶೇರ್ ಒಪ್ಪಂದ ಆಗಿದೆ ಅಂತ ನಾನು ಎಲ್ಲಿಯೂ ಕೂಡ ಹೇಳಿಲ್ಲ, ಇಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದಿದ್ದೆ ಅಷ್ಟೇ. ಕರೆಕ್ಟ್, ಅದೇ ಅಲ್ವಾ ಸರ್ ಇಷ್ಟೆಲ್ಲದಕ್ಕೂ ಕಾರಣ ಆಗಿದ್ದು ಅಂತ ಮುಖ್ಯಮಂತ್ರಿಗಳದ್ದು. ಸೊ ಡಿಸಿಎಂ ನೀವು ಹೇಳಿದ ಮೇಲೆ ಮುಗೀತು ಅಂತ ಅವತ್ತೇ ಹೇಳಿದ್ದೀನಿ. ನಾನು ಪಾರ್ಟಿ ಲೈನ್ ದಾಟಲ್ಲ, ಪವರ್ ಶೇರ್ ವಿಚಾರಕ್ಕೆ ತಲೆ ಹಾಕಲ್ಲ, ಯಾರೇ ಮಾತನಾಡಿದ್ರು ಕೂಡ ಹೈಕಮಾಂಡ್ ಇದೆ ಅಂದಷ್ಟೇ ನಾನು ಹೇಳಿದ್ದೀನಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಅದಕ್ಕೊಂದು ಸ್ಪಷ್ಟನೆಯನ್ನ ಕೊಟ್ಟರು. ಸುರ್ಜೇವಾಲಾ ಅವರು ಆಯ್ತಾಯ್ತು, ಬೆಳಗಾವಿ ಸಮಾವೇಶ ಮತ್ತು ಬಜೆಟ್ ಕಡೆಗೆ ಒಂಚೂರು ಗಮನ ಕೊಡಿ ಅಂತೇಳಿ. ಓಹೋ, ಫೈನಲಿ ಎಚ್ಚರ ಆಯ್ತು. ಇನ್ನು ಸುರ್ಜೇವಾಲಾ ಅವರು ಸಚಿವರ ಆಕ್ಷನ್ ಮತ್ತು ರಿಯಾಕ್ಷನ್ ವಿಚಾರ ನಮಗೆ ಬಿಡಿ, ಸಿಎಂ ನಾನು ಯಾರನ್ನೂ ಕೂಡ ಎಂಟರ್ಟೈನ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇದಿಷ್ಟು ಆಗಿರುವಂತಹ ಇನ್ಸೈಡ್ ಮಾಹಿತಿ. ಏನ್ ಮಾತನಾಡಿದ್ದಾರೆ ಫಸ್ಟ್ ನೋಡ್ಬಿಡಿ. ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು, ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ, ಸುರ್ಜೇವಾಲಾ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಕ್ಕೆ ವಿರಾಮ ಕೊಡುವುದು ನಮಗೂ ಸೂಕ್ತ, ನಿಮಗೂ ಸೂಕ್ತ. ನಮ್ಮಲ್ಲಿ ನೋಡಿ, ಹೈಕಮಾಂಡ್ ಏನೇ ಇದು ಇದ್ರೂ ಕೂಡ ಹೈಕಮಾಂಡ್ ಅಂತಿಮ ಅಂತ ಹೇಳಿದ್ವಲ್ಲ. ನಾನು ಮಾತಾಡೋಕ್ಕಾಗಿಲ್ಲ, ಇನ್ನು ಮಾತಾಡ್ತೀನಿ. ಅವರಿಗೆ ಕೇಳ್ತೀವಿ, ಅವ್ರಿಗೆ ವಿವರಣೆ ಕೊಡ್ತೀವಿ. ನಮ್ಮ ಹೈಕಮಾಂಡ್ ಅಲ್ವಾ, ಅವರು ಹೈಕಮಾಂಡಿನ ಪ್ರತಿನಿಧಿ, ಅವರಿಗೆ ವಿವರಣೆ ಕೊಡ್ತೀವಿ. ನಾವು ಯಾಕೆ ಸಭೆಯನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೋ, ಅವರು ಬೇಡಪ್ಪ ನೀವು ಮಾಡಬೇಡಿ ಅಂದರೆ ನಿಲ್ಲಿಸ್ತೀವಿ. ಹೈಕಮಾಂಡ್ ಇಸ್ ಸುಪ್ರೀಂ ಅಲ್ಲ. ಕಾಂಗ್ರೆಸ್ಸು ಇನ್ನು ಕರ್ನಾಟಕದಲ್ಲಿ ಮುಗಿದ ಕತೆ. ನೆಕ್ಸ್ಟು ನೀವೇ ಬರಂಗಿದ್ರೆ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದಾರೆ, ಹೊಡೆದಾಡ್ತಾ ಇದ್ದೀರಲ್ಲ. ನನಗೇನು ಭಯ ಅಂತ ಹೇಳಿದ್ರೆ, ಸಿಎಂ ಕುರ್ಚಿ ಎಲ್ಲಿ ಕಾಲುಗಳೆಲ್ಲ ಕಿತ್ತಾಕ್ಬಿಡ್ತಿರೋ ಅಂತ. 4 ಕಾಲು ಎಳೆದ್ರೆ ಆ ಸಿಎಂ ಕುರ್ಚಿ ಕಾಲುಗಳು ಹೊರಟೋಗ್ತದೆ. ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತದೆ.
ಅಲ್ಲ, ಈಗ ಬೆಳಗಾವಿ ಸಮಾವೇಶ ಬಜೆಟ್ ಕಡೆ ಗಮನ ಕೊಡಿ ಅಂದ್ರೆ ಹೈಕಮಾಂಡ್ಗೂ ಗೊತ್ತು ಇದು ಪೂರ್ಣ ವಿರಾಮ ಹಾಕಕ್ಕಾಗಲ್ಲ, ತಾತ್ಕಾಲಿಕ ವಿರಾಮ ಅಂತ. ಚಾನ್ಸೇ ಇಲ್ಲ. ಬಟ್ ಆ ಶೇಮ್ ಅಂತ ಅನಿಸ್ತಾ ಇದೆ ಕಾಂಗ್ರೆಸ್ ಪಾರ್ಟಿಗೆ. ಶೇಮ್ ಆಗ್ಬೇಕು ಈ ವಿಚಾರದಲ್ಲಿ. ಯಾಕೆ ಅಂತ ಅಂದ್ರೆ 135 ಸೀಟ್ಗಳನ್ನ ಈ ರಾಜ್ಯದ ಜನ ನಿಮ್ಮನ್ನ ನಂಬಿಕೊಟ್ರು. ಬಿಜೆಪಿಯವರು ಸರಿಯಾಗಿ ಆಡಳಿತವನ್ನ ಮಾಡಲಿಲ್ಲ, ಅವರು ಸರಿಯಾಗಿ ನಡ್ಕೊಳ್ಳಿಲ್ಲ, ಅವರು ಭ್ರಷ್ಟಾಚಾರಿಗಳು ಅನ್ನೋದನ್ನ ನೀವು ಹೇಳಿದ್ರಿ. ಜನ ಅದನ್ನು ನಂಬಿ ನಿಮ್ಮನ್ನ ಆಯ್ಕೆಗೆ ತಂದಿಟ್ರು. 135 ಸ್ಥಾನಗಳನ್ನು ಅಭೂತಪೂರ್ವವಾದ ಗೆಲುವಿನ ಮೂಲಕವಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ರು. ನೀವು ಕೊಡ್ತಾ ಇರುವಂಥದ್ದೇನು, ಮಾಡ್ತಾ ಇರೋದೇನು? ನನ್ನ ಕೆಲಸ ಮುಗಿದು ಹೋಗ್ಬಿಟ್ಟಿದೆ, 5 ಗ್ಯಾರಂಟಿಗಳನ್ನು ಕೊಟ್ಟಾಗ್ಬಿಟ್ಟಿದೆ, ಇನ್ನೇನು ಇಲ್ಲ. ನೀ ಕುರ್ಚಿ ಕುತ್ಕೋ, ನಾ ಕುರ್ಚಿ ಕುತ್ಕೊಳ್ತೀನಿ. ನಿನ್ನ ಬಿಟ್ರೆ ನಾನು, ನನ್ನ ಬಿಟ್ರೆ ನೀನು, ಅವ್ನು ಬಿಟ್ರೆ ಇವ್ರು ಯಾರು, ಇವ್ರು ಬಿಟ್ರೆ ಅವ್ರು ಯಾರು? ಕಣ್ಣ ಮುಚ್ಚೆ ಕಾಡೆಗೂಡಿ ಆಟ ಆಟದಂಗೆ ಆಗ್ತಾ ಇದ್ದಾರೆ. ಸ್ವ ಅಭಿವೃದ್ಧಿ ರಾಜ್ಯದ ವಿಚಾರದಲ್ಲಿ ಕಿಂಚಿತ್ತಾದರೂ ಕೂಡ ಒಬ್ಬರಿಗಾದರೂ ಈ ವಿಚಾರದಲ್ಲಿ ಆಸಕ್ತಿ ಇದೆಯಾ ದಿವ್ಯಾ? ಆಸಕ್ತಿ ಇದೆಯಾ? ಒಬ್ಬ ಸಚಿವರಾದರೂ ಕೂಡ ಯಾವುದಾದ್ರೂ ಅಭಿವೃದ್ಧಿಯ ವಿಚಾರದಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ವಿ, ನಾವು ಇಂಥ ಅಭಿವೃದ್ಧಿ ಕೆಲಸಗಳಿಗೆ ಮುಂದಾಗ್ತಾ ಇದೀವಿ ಅಂತ ಒಬ್ಬ ಸಚಿವರಾದರೂ ಮಾತನಾಡ್ತಾ ಇದ್ದಾರಾ? ಮಾತೆತ್ತಿದ್ರೆ ನಮ್ಮಲ್ಲಿ ಅಂಥದ್ದೇನೂ ಇಲ್ಲ ಅಂತ ಹೇಳ್ತಾರೆ, ಮಾಡೋದೆಲ್ಲ ಇಂಥದ್ದೇ, ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತೇಳಿ. ಮೊನ್ನೆ ಅಷ್ಟೇ 2 ವರದಿಗಳು ಬಂದಿದ್ದಾವೆ, ರಾಜ್ಯ ಸರ್ಕಾರಕ್ಕೆ ಮುಟ್ಟಿದೆ. ಅದು ಒಂದು ಆರೋಗ್ಯ ಇಲಾಖೆದು, ಇನ್ನೊಂದು ಶೈಕ್ಷಣಿಕ ಇಲಾಖೆದು. ಶಿಕ್ಷಣದಲ್ಲಿ ಶಾಲೆಗಳಿಗೆ ಏನೆಲ್ಲ ಬೇಕಾಗಿರೋ ವ್ಯವಸ್ಥೆಗಳು ಸರಿ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆ ಮಂತ್ರಿಗಳು ಎಲ್ಲಿದ್ದಾರೋ ಗೊತ್ತಿಲ್ಲ, ಆ ಮಂತ್ರಿಗಳ ಕಣ್ಣಿಗೂ ಕಾಣಿಸ್ತಾ ಇಲ್ಲ ಇತ್ತೀಚೆಗಂತೂ. ಇನ್ನೊಂದು ಕಡೆಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅಂಥದ್ದೇನೂ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾರೆ ಮಂತ್ರಿಗಳು. ಆದರೆ ಅಲ್ಲಿ ವರದಿ ಬಂದಿದೆ, ಸಿಬ್ಬಂದಿಗಳ ಕೊರತೆ ಇದೆ, ವೈದ್ಯರುಗಳ ಕೊರತೆ ಇದೆ, ಸರಿಯಾಗಿ ವ್ಯವಸ್ಥೆಗಳಿಲ್ಲ ಅಂತ ಹೇಳಿ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟನ್ನು ಹಾಕೊಂಡು ಏನು ಮಾಡ್ತೀರಾ? ಹೋಗಿ ಒಂದು ಕಡೆಗೆ ಇಡಿ ಅಷ್ಟೇ, ಅದು ರಿಪೋರ್ಟ್ಗಳಷ್ಟೇ. ಮೊನ್ನೆ ಅಷ್ಟೇ ಬಂದಿದೆ ಸರ್ಕಾರಕ್ಕೆ, ಯಾರು ಕೇಳಿಸ್ಕೊಳ್ಳೋರಿಲ್ಲ. ಮೊನ್ನೆ ಅಷ್ಟೇ ನಾವು ಸುದ್ದಿ ಮಾಡಿದ್ವಿ, ವಿಧವಾ ವೇತನ ಇಲ್ಲ, ವೃದ್ಧಾಪ್ಯ ವೇತನ ಇಲ್ಲ. ಎಲ್ಲಿದೆ ದುಡ್ಡು? ಕೊಟ್ರ ಅದನ್ನ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿಮ್ಮದೇ ಸಚಿವರು ಹೇಳಿದ್ರು SC ST ವಿದ್ಯಾರ್ಥಿ ವೇತನ ಕೊಡ್ತಾ ಇಲ್ಲ ಅಂತೇಳಿ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೀವೇ ಒಪ್ಕೊಂಡಿದ್ದೀರಾ. ಏನು ಮಾಡ್ತಾ ಇದ್ದೀರಾ? ಆ ನಿಟ್ಟಿನಲ್ಲಿ ಯಾರಾದರೂ ಗಮನ ಹರಿಸಿದ್ದೀರಾ? ಡಿನ್ನರ್ ಮೀಟಿಂಗ್ ಅವತ್ತು ಕ್ಯಾನ್ಸಲ್ ಆದ ತಕ್ಷಣ ಹೌದು ನಾವು SC ST ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡಬೇಕಾಗಿದೆ, ಆ ನಿಟ್ಟಿನಲ್ಲಿ ಡಿನ್ನರ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ, ಇಲಾಖೆವಾರು ಸಭೆಯನ್ನು ಮಾಡಿದೀವಿ ಅಂತ ಒಬ್ಬರಾದರೂ ಹೇಳಿದ್ರ ಅದನ್ನು? ಇಲ್ಲ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮೊನ್ನೆ ಅಷ್ಟೇ ಲೋಕಾಯುಕ್ತರು ರೇಡ್ ಮಾಡಿದ್ರು. ಅಲ್ಲಿ ಅಮ್ಮ ಮನೇಲಿ ಅಡುಗೆ ಮಾಡ್ತಿದ್ರಂತೆ, ಮಗ ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿದ್ರಂತೆ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ. ಕಚೇರಿಗಳಿಗೆ ಹೋದ್ರೆ ಯಾರಾದರೂ ಹೋದ್ರೆ ಅಧಿಕಾರಿಗಳು ಯಾರು ಕೆಲ್ಸಕ್ಕೆ ಸಿಗೋದಿಲ್ಲ. ಇಂಥವೆಲ್ಲ ಇರಬೇಕಾದ್ರೆ ಆಡಳಿತ ಯಾವ ರೀತಿಯಾಗಿ ಹದಗೆಟ್ಟು ಹೋಗಿದೆ ಅನ್ನುವಂಥದ್ರ ಅರಿವು ಇರಬೇಕು. ಅದನ್ನು ಹೊರತುಪಡಿಸಿ ನೀವೆಲ್ಲ ಮಾಡ್ತಾ ಇರೋದೇನು? ಇವೆಲ್ಲ ಕಸರತ್ತುಗಳನ್ನು. ಆ ಕಡೆಗೆ ರಸ್ತೆ ಸರಿಯಾಗಿಲ್ಲ, ಗುತ್ತಿಗೆದಾರರಿಗೆ ದುಡ್ಡು ಬಂದಿಲ್ಲ ಅಂತಾರೆ, ಅಭಿವೃದ್ಧಿ ಆಗ್ತಿಲ್ಲ ಅಂತಾರೆ. ಇವ್ರು ನೋಡಿದರೆ ಡಿನ್ನರ್ ಮೇಲೆ ಡಿನ್ನರ್ ಕರಿತಾ ಇರ್ತಾರೆ. ಇಲ್ಲಿ ಅಂಥದ್ದಾಗಿಲ್ಲ ಇಂಥದ್ದಾಗಿಲ್ಲ ಅಂತ ಹೋಗ್ತಾ ಇರ್ತೀರ. ನಿಮ್ಗೆ ಕ್ಷೇಮ ಅನ್ಸಲ್ವಾ ಈ ವಿಚಾರದಲ್ಲಿ? 137 ಸೀಟ್ಗಳನ್ನು ಪಡ್ಕೊಂಡಿರುವಂಥ ದೊಡ್ಡ ಸ್ಥಾನಗಳನ್ನು ಇಟ್ಕೊಂಡಿರುವಂಥ ಸರ್ಕಾರ ಈ ರೀತಿಯಾಗಿ ಚಿಲ್ಲರೆ ರಾಜಕೀಯವನ್ನು ಮಾಡ್ಕೊಂಡು ಓಡಾಡಬೇಕಾ? ಡೋಂಟ್ ಯು ಅಶೇಮ್? ಇನ್ನು ಬಣ ಬಡಿದಾಟಕ್ಕೆ ಮದ್ದರಿಯಲು ಹೈಕಮಾಂಡ್ ನಡೆಸಿದಂತಹ CLP ಸಭೆಯಲ್ಲಿ ಬೆಳಗಾವಿ ದಂಗಲ್ ನಡೆದಿದೆ. ಹೈಕಮಾಂಡ್ ಶಿಸ್ತಿನ ಪಾಠ ಮಾಡಿದ್ರು, ನಾಯಕರ ಒಳ ಜಗಳ ಮುಗ್ದಿಲ್ಲ. ಎಲ್ಲರೂ ಒಟ್ಟಾಗಿ ಹೋಗುವಂತೆ ಸುರ್ಜೇವಾಲಾ ಸೂಚಿಸಿದ್ರು, ಅತೃಪ್ತಿ ಕಡಿಮೆ ಏನಾಗಲಿಲ್ಲ. ನಿನ್ನೆಯ CLP ಸಭೆಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ ವಾಕ್ಸಮರ ನಡೆಯಿತು. ಬೆಳಗಾವಿ ಕಾಂಗ್ರೆಸ್ ಕಚೇರಿ ನಿರ್ಮಾಣ ವಿಚಾರಕ್ಕೆ ಇಬ್ಬರು ಸಚಿವರ ನಡುವೆ ಕ್ರೆಡಿಟ್ ವಾರ್ ಇದು. ಹೆಬ್ಬಾಳ್ಕರ್ ಸಚಿವೆ ಆದ್ಮೇಲೆ ವೇಗವಾಗಿ ಕಚೇರಿ ಕಟ್ಟಿದ್ದಾರೆ ಅಂತ ಸುರ್ಜೇವಾಲಾ ಮುಂದೆ DK ಶಿವಕುಮಾರ್ ಹೊಗಳಿದ್ರು. ಇದಕ್ಕೆ ಸತೀಶ್ ಜಾರಕಿಹೊಳಿ ತಕ್ಷಣ ರಿಯಾಕ್ಟ್ ಮಾಡಿ, ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕೆ ನಾನು 3 ಕೋಟಿ ಹಣ ಕೊಟ್ಟಿದ್ದೀನಿ, ನನ್ನ ಬ್ರದರ್ ಸಹ ಅಲ್ಲಿ ಜಾಗ ಕೊಟ್ಟಿದ್ದಾರೆ ಅಂದ್ರು. ಈ ವೇಳೆ ಸುರ್ಜೇವಾಲಾ ಇಬ್ಬರನ್ನ ಸಮಾಧಾನ ಮಾಡಕ್ ನೋಡಿದ್ರು. ಆದ್ರೂ ಸತೀಶ್ ಜಾರಕಿಹೊಳಿ ಒಳಬೇಗುದಿ ಮಾತ್ರ ಕಡಿಮೆ ಆಗ್ಲೇ ಇಲ್ಲ. CLP ಸಭೆ ಬಳಿಕ ಸುರ್ಜೇವಾಲಾರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರು, ಮಾತುಕತೆ ನಡೆಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್, CT ರವಿ ಪ್ರಕರಣ, ಬೆಳಗಾವಿ ಸಮಾವೇಶ, ಹೀಗೆ ಬೆಳಗಾವಿ ರಾಜಕಾರಣದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ತೆರೆದಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದು ಎಂದಿನಂತೆ ಬಿಜೆಪಿಗೆ ಆಹಾರವಾಗಿದೆ. ಈ ಜಟಾಪಟಿ ನಡುವೆ ಕೆಪಿಸಿಸಿ ಅಧ್ಯಕ್ಷರಿಗೆ AICC ಅಧ್ಯಕ್ಷರು ಅನಿರೀಕ್ಷಿತ ಶಾಕ್ ಅನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಅನುಮತಿ ಇಲ್ಲದೆ ರಾಜ್ಯ OBC ಘಟಕಕ್ಕೆ ಶ್ರೀನಿವಾಸನ್ ನೇಮಕ ಮಾಡಿ DKಶಿ ಆದೇಶ ಮಾಡಿದ್ರಲ್ಲ, ಆ ಆದೇಶಕ್ಕೆ ಈಗ ತಡೆ ಕೊಟ್ಟಿದ್ದಾರೆ. ಅಧ್ಯಕ್ಷನ ಸ್ಥಾನ ಬಿಟ್ಟ ನಂತರ ಅದು ಉದ್ಘಾಟನೆ ಆಯಿತು. ಯಾಕೆ ಆ ಪ್ರಶ್ನೆ ಬಂತು ಅಂತ ನನಗೆ ಗೊತ್ತಿಲ್ಲ. ಮಾನ್ಯ ಶಿವಕುಮಾರ್ ಅವರು ಅದರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅಂತ ಏನು ಯಾರು ಡೀಟೇಲ್ಸ್ ಹೇಳಲಿಲ್ಲ. ಆಗ ಸತೀಶ್ ಅವರು ಯಾರು ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಅವರದೆಲ್ಲ ಹೇಳ್ಬೋದಾಗಿತ್ತು ಮಾತನ್ನ ಹೇಳಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ ನಾನೇ ಅಧ್ಯಕ್ಷ ಆಗಿದ್ದು ಆ ಸಂದರ್ಭದಲ್ಲಿ.
ಬೆಳಗಾವಿ ರಾಜಕಾರಣದ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲ ಮಾಹಿತಿ ಕೊಡ್ತಾ ಇತ್ತು ಅಂತ ಅನ್ನೋದು. ಅಂಥದ್ದು ಯಾವುದೂ ಇಲ್ಲ. ಅವರು ಸಂಪೂರ್ಣ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲ ಮಾಹಿತಿ ಇರ್ತದೆ. ಬೆಳಗಾವಿಯಿಂದನೇ ಶುರುವಾಗಿದ್ದು, ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ. ಈ ಕಾಂಗ್ರೆಸ್ ಸರ್ಕಾರನು ಬೆಳಗಾವಿಯಿಂದನೇ ಮುಳುಗಿ ಸರ್ವನಾಶ ಆಗಿ ಹೊರಟೋಗುತ್ತೆ. ಆಗಿರುವಂಥ ಬೆಳವಣಿಗೆ ಇಷ್ಟೇ. ಅಲ್ಲಿ ನಿನ್ನೆ 100 ಕಚೇರಿಗಳನ್ನು ಜಿಲ್ಲಾವಾರು ಓಪನ್ ಮಾಡಬೇಕು ಅಂತ ಮುಂದಾಗಿದ್ದಾರೆ. ಅದರ ಗುದ್ದಲಿ ಪೂಜೆಯನ್ನು ಮಾಡಬೇಕಾಗಿದೆ. ಈಗ ಆ ನಿಟ್ಟಿನಲ್ಲಿ ಮಾತುಗಳು ಬಂದಾಗ ಹಿಂದೆನೇ ವಿರೋಧ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲೇ ಕಾಂಗ್ರೆಸ್ಸು ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಚಾಲನೆಯನ್ನು ಕೊಟ್ಟಿದ್ರು, ಅದಕ್ಕೆ ಮಾಡೋಣ ಅಂತೇಳಿ. ಅದರಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಮಾತ್ರ ಇದು ಬೇಗವಾಗಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟಿದ್ರು. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಯಾಕೆ ಹೇಳಲಿಲ್ಲ? ನಾನು 3 ಕೋಟಿ ಕೊಟ್ಟಿದ್ದೀನಲ್ಲ, ನನ್ನ ಸಹೋದರ ಜಾಗನೂ ಕೊಟ್ಟಿದ್ದಾರಲ್ವ, ಅದನ್ನೇ ಯಾಕೆ ಮಾತನಾಡಲಿಲ್ಲ ಅಂತಂದಾಗ ಅಲ್ಲಿ ಮೇಡಮ್ ಅವರು ಎದ್ದು ನಿಂತು ಏನೋ ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಇನ್ನೇ ಆಗಿರೋದು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಆಗ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಅವಾಗ ಸಿದ್ದರಾಮಯ್ಯನವರು ಎದ್ದು ನಿಂತುಬಿಟ್ಟು ಆಯಿತು, ಯಾರ್ಯಾರು ಎಲ್ಲೆಲ್ಲಿ ಏನೇನು ಕೊಟ್ಟಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳಿ ನಿಲ್ಲಿಸ್ತಾರೆ. ಅಲ್ಲಿಗೆ ಅಲ್ಲಿಗೆ ನಿಂತಿರೋ ಪ್ರಸಂಗ ಇದು. ಯಾಕೆ ಕೆಲವು ಕಡೆಗಳಲ್ಲಿ ಮಾತ್ರ ಕೆಲವರನ್ನ ಪ್ರೊಜೆಕ್ಟ್ ಮಾಡುವಂಥ ಕೆಲಸಗಳಾಗುತ್ತೆ ಅನ್ನೋದು ಕಾಂಗ್ರೆಸ್ನಲ್ಲಿರುವಂಥ ಬೇಗುದಿ ಅಷ್ಟೇ. ನಾನು ನಿನ್ನೆ ಅದಕ್ಕೆ ಹೇಳುತ್ತಾ ಇದ್ದೆ, ನೀವು ಕೆಲವರನ್ನ ಪ್ರೊಜೆಕ್ಟ್ ಮಾಡ್ತೀರಾ. ಪ್ರೊಜೆಕ್ಟ್ ಮಾಡಬೇಕಾಗಿರೋದು ಯಾರನ್ನ? ನಿಮಗೋಸ್ಕರ ತ್ಯಾಗ ಹೇಳದ್ನಲ್ಲ ನಿನ್ನೆ ಸಿದ್ದರಾಮಯ್ಯನವರು ಹೇಳಿದ್ರ ತ್ಯಾಗ, ಅದು ಕಾರ್ಯಕರ್ತರನ್ನ. ಪ್ರೊಜೆಕ್ಟ್ ಕಾರ್ಯಕರ್ತರನ್ನ ಮಾಡಿ. ಪ್ರೊಜೆಕ್ಟ್ ನಿಮ್ಮ ಪಕ್ಷದಲ್ಲಿ 30-40 ವರ್ಷದಿಂದಲೇ ಸುಮ್ಮನೆ ಪಾಪ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದಾರಲ್ಲ, ಯಾವ ಸ್ಥಾನನೂ ಇಲ್ಲದೆ ಅಂಥವ್ರನ್ನ ಪ್ರೊಜೆಕ್ಟ್ ಮಾಡಿ. ಅವಾಗ ಸರಿ ಆಗತ್ತೆ. ಯಾರನ್ನು ಪ್ರೊಜೆಕ್ಟ್ ಮಾಡ್ತೀರಾ? ಆಯ್ಕೆ ಜನ ಗೊತ್ತಾಗತ್ತೆ. ಇನ್ನು ಸಚಿವ ಹೆಬ್ಬಾಳ್ಕರ್ ಅವರಿದ್ದ ಕಾರು ಇವತ್ತು ನಸುಕಿನ ಜಾವ ಅಪಘಾತಕ್ಕೀಡಾಗಿದೆ. ಅದೃಷ್ಟವಶಾತ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸಿಎಲ್ಪಿ ಸಭೆ ಮುಗಿಸಿಕೊಂಡು ಕಾರಲ್ಲಿ ಬೆಳಗಾವಿಗೆ ತೆರಳುತ್ತಾ ಇದ್ರು. ಈ ವೇಳೆ ಕಿತ್ತೂರು ಸಮೀಪದ ಅಂಬಡಗಟ್ಟಿಯಲ್ಲಿ ಅವಘಡ ನಡೆದಿದೆ. ದಿಢೀರ್ ಅಡ್ಡ ಬಂದಂತ ನಾಯಿಯನ್ನು ತಪ್ಪಿಸೋಕೆ ಹೋದಾಗ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿದೆ. ಮರದ ಮುಂಭಾಗ ನಜ್ಜುಗುಜ್ಜಾಗಿದೆ. ಮುಂದಿನ ಸೀಟಲ್ಲಿ ಕುಳಿತಿದ್ದ ಸಚಿವೆ ಬೆನ್ನುಮೂಳೆ ಮತ್ತು ಕತ್ತಿನ ಭಾಗಕ್ಕೆ ಸ್ವಲ್ಪ ಪೆಟ್ಟಾಗಿದೆ. ಹೇರ್ ಕ್ರ್ಯಾಕ್ ಆಗಿದೆ ಅಂತಿದ್ದಾರೆ. ಸಚಿವೆ ಬೆನ್ನುಮೂಳೆಯ L1 ಮತ್ತು L4ನಲ್ಲಿ ಚೂರು ಸೀಳು ಕಂಡು ಬಂದಿದೆ. ಆದರೆ ಶಸ್ತ್ರಚಿಕಿತ್ಸೆ ಅಗತ್ಯತೆ ಇಲ್ಲ, 1 ತಿಂಗಳು ವಿಶ್ರಾಂತಿ ಪಡಿಬೇಕು ಅಂತ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ಳುತ್ತಾ ಇದ್ದಾರೆ. ಇವತ್ತು ಹಲವು ಗಣ್ಯರು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಇನ್ನು ಸಿಎಂ ಮತ್ತು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಟ್ವೀಟ್ ಮೂಲಕ ಶೀಘ್ರವೇ ಚೇತರಿಸಿಕೊಳ್ಳಿ ಅಂತ ಟ್ವೀಟ್ ಮಾಡಿದ್ದಾರೆ. ಸಚಿವೆ ಜೊತೆಗೆ ಇದ್ದಂತ ಅವರ ಸಹೋದರ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಒಂಚೂರು ತಲೆಗೇನು ಪೆಟ್ಟಾಗಿದೆ ಅಂತಿದ್ದಾರೆ ಲೈಟ್ ಆಗಿ. ಘಟನಾ ಸ್ಥಳದಲ್ಲಿ ನಿಂಬೆಹಣ್ಣು ಮತ್ತು ದಾರ, ಕೆಂಪು ಬಟ್ಟೆ ಪತ್ತೆಯಾಗಿರೋದು ಈಗ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಸಂಕ್ರಮಣದ ಸಂದರ್ಭದಲ್ಲಿ ಮನೆಯಲ್ಲಿ ದುರ್ಘಟನೆ ನಡೆಯುತ್ತೆ ಅಂತ ಹಿರಿಯರೊಬ್ಬರು ಭವಿಷ್ಯ ಹೇಳಿದ್ರು ಅಂತ ಚಂದ್ರರಾಜ್ ಹಟ್ಟಿಹೊಳಿಯವರಿಗೆ ಹೇಳಿದ್ದಾರೆ. ಓಕೆ. ಸೊ ಸಚಿವೆ ಗನ್ಮ್ಯಾನ್ ನೀಡಿದ ದೂರು ಆಧರಿಸಿ ಚಾಲಕನ ವಿರುದ್ಧ ಈಗ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. 2 ನಾಯಿ ಅಡ್ಡ ಬಂತು. 2 ನಾಯಿಗಳು ಒಂದರಿಂದ ಒಂದು ಬಂದಿದ್ದರಿಂದ ಡ್ರೈವರ್ಗೆ ಪಾಪ ಏನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಮಾನ್ಯ ಮಂತ್ರಿಗಳಿಗೆ ಬೆನ್ನು ಮೂಳೆಗೆ ಹೇರ್ ಲೈನ್ ಫ್ರ್ಯಾಕ್ಚರ್ ಆಗಿದೆ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ. ನಮಗೆ ಬೇಕಾದವರು ಹೇಳಿದ್ರು, ಒಂದು ಸ್ವಲ್ಪ ಸಂಕ್ರಮಣ ದಾಟೋವರೆಗೆ ಒಂದು ಸ್ವಲ್ಪ ನೀವು ಭಾಳ ಕಾಳಜಿಯಿಂದ ಇರಬೇಕು, ಮನೆಯಲ್ಲಿ ದುರ್ಘಟನೆ ನಡೆಯುವ ಸಂಭವ ಇದೆ ಅಂತ ಭವಿಷ್ಯನೂ ಹೇಳಿದರು. ಆದರೂ ಕೂಡ ಈ ಒಂದು ಅಚಾತುರ್ಯ ನಮ್ಮಿಂದನೇ ಜರುಗಿದೆ. ಈಗ ದೇವರ ಆಶೀರ್ವಾದದಿಂದ ಏನು ದೊಡ್ಡದೇನು ಪೆಟ್ಟೇನಾಗಿಲ್ಲ. ಚಂದ್ರರಾಜ್ ಹಟ್ಟಿಹೊಳಿಯವರು ಮಾವರು ಕೂಡ ಸ್ವಲ್ಪ ಕಿವಿ ಹತ್ರ ಮತ್ತೆ ತಲೆಗೆ ಏಟಾಗಿದೆ. ಸೊ ಇವಾಗ ರೆಸ್ಟ್ ತಗೊಳ್ಳಿಕ್ಕಂತ ಮನೆಗೆ ಹೋಗಿದ್ದಾರೆ. ಬಂದಾಗ ಮೇಡಮ್ಗೆ ಕತ್ತಿಗೆ ಮತ್ತು ಬೆನ್ನಿಗೆ ಪೆಟ್ಟಾಗಿತ್ತು. L1 ಮತ್ತು L4 ಕಾಂಪ್ರೆಷನ್ ಫ್ರಾಕ್ಚರ್ ಇದೆ, ಸ್ವಲ್ಪ ಸಬ್ಲಕ್ಸೇಷನ್ ಇದೆ. ಮೇಡಮ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಇದ್ದೀವಿ. ತುಂಬಾ ಕೆಳಗಡೆ ಇದೊಂದು ದೊಡ್ಡ ಸಮಸ್ಯೆ ಇದು ನಾಯಿಗಳದ್ದು. ನಿಮ್ಗೆ ಸಿಟಿ ಒಳಗಡೆನೂ ಇಂಥದ್ದು ಬಹಳ ಸಮಸ್ಯೆ ಆಗಿದೆ. ಸಿಟಿ ಒಳಗಡೆನೂ ಎಷ್ಟೋ ಜನ ಬೈಕಲ್ಲಿ ಹೋಗ್ಬೇಕಾದ್ರೆ ನಾಯಿ ಅಡ್ಡ ಬಂತು ಅಂತೇಳಿ ಬಿದ್ದುಬಿಟ್ಟು ಕೈಯೆಲ್ಲ ಕಾಲೆಲ್ಲ ಫ್ರಾಕ್ಚರ್ ಮಾಡ್ಕೊಂಡಿರೋದಿದ್ದಾವೆ. ನಮ್ಗೆ ಗೊತ್ತಿರುವಂಥವ್ರೆ ತುಂಬಾ ಜನ ಇದ್ದಾರೆ. ಈ ನಾಯಿ ಅಡ್ಡ ಬಂತು ಅದನ್ನು ತಪ್ಸೋಕೆ ಹೋಗ್ಬಿಟ್ಟು ಬಿದ್ದುಬಿಟ್ಟು. ಬಟ್ ನನಗೆ ಈ ಪ್ರಕರಣದಲ್ಲಿ ಈಗ ಅವರು ಅಂಥದ್ದೇನು ದೊಡ್ಡದಾಗಿ ಆಗಿಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಅಂತ ಹೇಳಿದರೆ ತಗೊಳ್ತಾರೆ. ಈ ಚಾಲಕ ಎಲ್ಲಿ ಹೋದ ಅಂತ ನಂಗೆ ಈಗಲೂ ಕೂಡ ಕಾಣಿಸ್ತಾ ಇಲ್ಲ ಇಡೀ ಪ್ರಕರಣದಲ್ಲಿ. ಅಲ್ಲ ಅರುಣ್, ಈಗ ಚಂದ್ರರಾಜ್ ಹಟ್ಟಿಹೊಳಿನೇ ಪಾಪ ಅವ್ರದ್ದೇನು ತಪ್ಪಿಲ್ಲ, ನಾಯಿ ತಪ್ಸಕ್ಕೆ ಹೋಗಿದ್ದಾರೆ ಅಂತ, ಮತ್ತೆ ಅವ್ರ ಮೇಲೆ ಕೇಸ್ ಯಾಕೆ ಹಾಕಬೇಕು? ಅಲ್ಲ ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ಈ ಪ್ರಕರಣದಲ್ಲಿ ಈಗ ಕಾಣಿಸ್ತಾ ಇರುವಂಥದ್ದು ಈ ಚಾಲಕನ ವಿಚಾರದಲ್ಲಿ ಬಹಳ ಇದೆ. ಎಲ್ಲರೂ ಮಾತನಾಡ್ತಾ ಇರೋದು ಮೇಡಮ್ ಅವರ ವಿಚಾರ, ಚಂದ್ರರಾಜ್ ಹಟ್ಟಿಹೊಳಿ ಅವರ ವಿಚಾರ, ಅವರಿಗೆಲ್ಲ ಪೆಟ್ಟಾಗಿದೆ, ಅವರಿಗೆಲ್ಲ ಚಿಕಿತ್ಸೆ ತಗೊಳ್ತಿದ್ರು, ಫೈನ್. ಚಾಲಕ ಎಲ್ಲಿ ಏನು ಇಡೀ ಕೇಸಲ್ಲಿ ಕಾಣಿಸಿಕೊಳ್ಳದೇ ಇರುವಂಥ ವ್ಯಕ್ತಿ ಅಂದರೆ ಚಾಲಕ. ಕಾರಣ ಚಾಲಕ ಕುತ್ಕೊಳ್ಳುವಂಥ ಜಾಗದಲ್ಲೇ ಕಾರ್ ಸರಿಯಾಗಿ ಏಟನ್ನು ಬಿದ್ದಿರೋದು. ಆ ಭಾಗ ಮುಂಭಾಗದಲ್ಲಿ ಬಿದ್ದಾಗ ಕರೆಕ್ಟಾಗಿದೆ, ಡ್ರೈವರ್ಗೆ ಸೆಂಟ್ರಲ್ಲಿ ಕರೆಕ್ಟಾಗಿ ಬಿದ್ದಿರೋದು. ಏನಾಯಿತು ಚಾಲಕ, ಎಲ್ಲಿ ಹೋದ ಚಾಲಕ ಗೊತ್ತಿಲ್ಲ. ಈಗ ಹುಷಾರಾಗ್ತಾ ಇದ್ದಾರೆ, ಬೇಗ ಗುಣಮುಖರಾಗಿ.
ಇನ್ನು ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕೊಯ್ದಂತಹ ಪ್ರಕರಣ ಸಂಬಂಧ ಆರೋಪಿ ಶೇಖ್ ನಸ್ರೂನನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು, ಜೈಲಿಗೂ ಕೂಡ ಕಳಿಸಿದ್ರು. ಮತ್ತೊಂದು ಕಡೆ ಹಸು ಮಾಲೀಕನಿಗೆ ಬಿಜೆಪಿಯವರು ಹೊಸ ಹಸುವನ್ನ ನೀಡಿದ್ದು ಅವರ ಮನೆಯಲ್ಲಿ ಗೋಪೂಜೆ ಮಾಡುವ ಮೂಲಕ ಸಂಕ್ರಾಂತಿಯನ್ನ ಆಚರಿಸಿದ್ದಾರೆ. ಹಸುಗಳ ಚಿಕಿತ್ಸೆಗೆ ಅಂತ 1 ಲಕ್ಷ ರೂಪಾಯಿ ನೆರವನ್ನ ಕೊಟ್ಟಿದ್ದಾರೆ. ಇದು ಸರ್ಕಾರದ ವೈಫಲ್ಯದಿಂದ ಆದ ಘಟನೆ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪಿಸಿದ್ರು. ರಾಜ್ಯಾದ್ಯಂತ ಧರ್ಮ ಯುದ್ಧಕ್ಕೆ ಚಾಲನೆ ಕೊಟ್ಟಿದ್ದೀವಿ ಅಂದ್ರು. ಕಾಂಗ್ರೆಸ್ನವರ ಪಾಪದ ಕೊಡ ತುಂಬಿದೆ ಅಂತ ವಿಜಯೇಂದ್ರ ಕಿಡಿಕಾರಿದ್ರು. ಮೈಸೂರಿನಲ್ಲಿ ಸಚಿವ ಕೆ ವೆಂಕಟೇಶ್ ನಿವಾಸಕ್ಕೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ರು. ಸಗಣಿ ಎರಚಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದ್ರು. ಕಲಬುರಗಿ, ವಿಜಯಪುರದ ಮುದ್ದೇಬಿಹಾಳ ಸೇರಿ ಹಲವೆಡೆ ಪ್ರತಿಭಟನೆಗಳು ನಡೆದವು. ಘನಘೋರ ಕೃತ್ಯವನ್ನ ಪುತ್ತಿಗೆ ಶ್ರೀಗಳು ಖಂಡಿಸಿದ್ದಾರೆ. ಆದರೆ ಪ್ರಕರಣವನ್ನ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಅಂತ ಸಚಿವ ಪರಮೇಶ್ವರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಮುಸಲ್ಮಾನರಿಗೆ ಏನಾನ ಆಗಿದ್ರೆ ಪಂಚೆ ಎತ್ಕೊಂಡು ಬಂದ್ಬಿಡ್ತಾ ಇದ್ರಿ, ಇವಾಗ ಯಾಕೆ ಬರ್ತಾ ಇಲ್ಲ ನೀವು? ಇದು ನಿಮ್ಮ ತಾರತಮ್ಯ ನೀತಿ. ಈ ಒಂದು ಕೃತ್ಯದ ಹಿಂದೆ ಇರೋರ್ನ ಯಾರಿದಾರೋ ಅವ್ರನ್ನ ಕ್ರಮ ತೆಗೆದುಕೊಳ್ಬೇಕು. ಇದೊಂಥರ ಧರ್ಮ ಯುದ್ಧ. ಸಿದ್ದರಾಮಯ್ಯನವರು ಈಗ ಕೊಟ್ಟಿದ್ದಾರೆ. ಈ ಹತ್ಯೆ ಮಾಡೋ ಮುಖಾಂತರ ಸಿದ್ದರಾಮಯ್ಯನವರು ಈ ಧರ್ಮ ಯುದ್ಧಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ದೀರಿ. ಗೋಮಾತೆಯನ್ನ ಪೂಜೆ ಮಾಡ್ತಕ್ಕಂಥ ಈ ನಾಡು, ಈ ದೇಶದಲ್ಲಿ ಈ ರೀತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಗೋ ರಕ್ಷಣೆನೂ ಕೂಡ ಆಗ್ತಾ ಇಲ್ಲ. ಖಂಡಿತ ಸಿದ್ದರಾಮಯ್ಯನವ್ರಿಗೂ ಒಳ್ಳೇದ್ ಮಾಡೋದಿಲ್ಲ, ಈ ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಒಳ್ಳೇದ್ ಮಾಡೋದಿಲ್ಲ. ಅಷ್ಟು ಮಾತ್ರ ಸತ್ಯ. ಇವರ ಪಾಪದ ಕೂಡ ತುಂಬಿದೆ. ಸನಾತನ ಧರ್ಮದ ಅಸ್ತಿತ್ವದ ಪ್ರಶ್ನೆಯಾಗಿ ನಾವು ನೋಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಇಂತಹ ಒಂದು ಘಟನೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಮುಂದೆ ಏನಾಗಬಹುದು ಎಂಬುದನ್ನು ಯೋಚಿಸಿದಾಗ ನಮಗೆಲ್ಲರಿಗೂ ಕೂಡ ಕತ್ತಲು ಕವಿತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಇದು ಒಂದು ಸಾಂಕೇತಿಕವಾದಂತಹ ಈ ಘಟನೆ ಇದು ಬಹಳ ದೊಡ್ಡ ಒಂದು ಮುಂದಿನ ಅಪಾಯದ ಸೂಚನೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡವರಿರ್ಲಿ ಚಿಕ್ಕವರಿರ್ಲಿ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವರಿಗೆ ಕ್ಷಮೆ ಇರ್ತದ? ಯಾರನ್ನು ತಗೊಂಡ್ ಬಂದ್ ಅರೆಸ್ಟ್ ಮಾಡಕ್ ಆಗೋದಿಲ್ಲ. ಆ ಕುಡ್ದ ಇದರಲ್ಲಿ ಅವನು ಹೋಗಿ ಹಸುಗಳ ಕೆಚ್ಚಲನ್ನ ಕತ್ತರಿಸಿದ್ದಾನೆ. ಅವನಿಂದನೂ ಯಾರೋ ಇದ್ದಾರೆ ಅಂದಾಗ ಅದನ್ನ ಅವನಿಗೆ ಬಾಯ್ ಬಿಡ್ಬೇಕಲ್ಲ. ಅವ್ನು ಬಾಯ್ ಬಿಡ್ತಾನೆ. ಇದ್ರೆ ಯಾರಾದ್ರೂ ಹೇಳ್ಕೊಟ್ ಮಾಡಿಸಿದ್ರೆ ಅವ್ನು ಬಾಯ್ ಬಿಡ್ತಾನೆ. ಐ ಆಮ್ ಸಾರಿ ಪರಮೇಶ್ವರ್ ಸರ್, ಒಬ್ಬನೇ ಹೋಗಿ ಅದನ್ನು ಮಾಡಿದ್ದಾನೆ ಅಂತೇಳಿ ಅನಿಸ್ತಾ ಇಲ್ಲ ಆ ಪ್ರಕರಣ. 3 ಹಸುಗಳನ್ನು ಏಕಕಾಲ ಹಂಗೆ ಕೊಯ್ಯೋಕ್ಕಾಗತ್ತೆ? ಹಿಂಗೆ ಕೊಯ್ತಾನ? ಏನು ಪಕ್ಕದಲ್ಲಿ ಇಟ್ಕೊಂಡಿರೋದು? ಅದು ಒಂದು ಹಸುವಿನಿಂದ ಹೊಸ ಜಾಗ ಇರಲ್ವಾ? ಒಂದು ಹಸು ಕಟ್ ಮಾಡಿದ ತಕ್ಷಣ ಕಿರ್ಚಲ್ವಾ? ಅದು ಸೌಂಡ್ ಬರಲ್ವಾ? ಮಾಲೀಕರು ಎದ್ದೋಡ್ ಬರೋದಿಲ್ವಾ? ಅಷ್ಟು ಆರಾಮಾಗಿ ಇದ್ಕೊಂಡು ಕೂತ್ಕೊಂಡಿರ್ತಾರಾ? ಏನು ಸರ್? ಕೆಲವು ವಿಚಾರಗಳಲ್ಲಿ ಅಶೋಕ್ ಅವರು ಹೇಳಿದ್ದು ಧರ್ಮಯುದ್ಧ ಅದು ಬೇರೆ ವಿಚಾರ. ಅವರು ರಾಜಕೀಯವಾಗಿ ಮಾತನಾಡ್ತಾ ಇದ್ದಾರೆ. ಧರ್ಮಯುದ್ಧದ ವಿಚಾರಕ್ಕೆ ಹೋಗೋದಿಲ್ಲ. ನಾನು ಇನ್ನೊಂದು ವಿಚಾರಕ್ಕೆ ಬರ್ತೀನಿ. ಅವರು ಹೇಳಿದ್ರಲ್ಲ, ಇದೇ ರಿವರ್ಸ್ ಸೈಡ್ ಆಗಿದ್ದಿದ್ರೆ ಕಾಂಗ್ರೆಸ್ನಲ್ಲಿರುವಂಥ ನಾಯಕರುಗಳು ಯಾರೆಲ್ಲ ಹೋಗ್ತಾ ಇದ್ರು? ಮುಖ್ಯಮಂತ್ರಿ ಆದಿಯಾಗಿ ಹೋಗ್ತಾ ಇದ್ರು. ಈ ವಿಚಾರದಲ್ಲಿ ಯಾಕೆ ಹೋಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಆ ವಿಚಾರದಲ್ಲಿ ವ್ಯತ್ಯಾಸಗಳನ್ನು ಹೇಗೆ ಇಟ್ಕೊಳ್ತೀರಾ ಅಂತ ನೋಡ್ಕೊಳ್ಳಿ. ನೀವು ಹೇಗೆ ನಿಮ್ಮ ಬಿಹೇವಿಯರ್ ಇರುತ್ತೆ ಅಂತ ಹೇಳಿ. ಅದಕ್ಕೆ ಗುರುತಿಸುವಂಥ ರೀತಿಗಳು ಹೇಗಾಗುತ್ತೆ, ನಿಮ್ಮನ್ನು ಒಂದು ಕಡೆಗೆ ಇನ್ನೊಂದು ಕಡೆಗೆ ಯಾಕೆ ಗುರುತಿಸ್ತಾರೆ ಅಂತಂದ್ರೆ ಡಿವೈಡ್ ಮಾಡೋಕ್ಕೆ ಸ್ಟ್ರೈಟ್ ಲೈನ್. ಅದು ಅರ್ಥ ಮಾಡ್ಕೋಬೇಕು. ಈ ವಿಚಾರದಲ್ಲಿ ಒಂದ್ಸಲ ಅನಿಸ್ಬಿಡುತ್ತೆ, ಈ ರಾಷ್ಟ್ರೀಯ ಪ್ರಾಣಿ ಹುಲಿ, ರಾಷ್ಟ್ರೀಯ ಪಕ್ಷಿ ನವಿಲು ಅಂತ ನಾವು ಹೆಂಗಿರ್ತೀವಿ, ಹಾಗೆ ಗೋಮಾತೆಯನ್ನು ಕೂಡ ರಾಷ್ಟ್ರೀಯ ನಮಗೆ ಏನಾದರೂ ಒಂದು ರೀತಿಯಾಗಿ ಅದಕ್ಕೆ ಇಡುವಂತ ಆಗ್ಬಿಟ್ರೆ ಒಳ್ಳೇದಾಗ್ಬಿಡುತ್ತೆ ಅಂತ ಹೇಳಿ. ಯಾಕಂದರೆ ಅವು ಹುಲಿಗಳನ್ನೇನಾರು ಹೊಡೆದಾಕಿದ್ರೆ ಶಿಕ್ಷೆ ಇದೆ ಒಳಗಡೆಗೆ. ಇವುಗಳನ್ನು ಹಂಗೆ ಏನಾದರೂ ಮಾಡಿದರೆ ಕಠಿಣವಾದಂಥ ಶಿಕ್ಷೆಗೆ ತಂದು ಇಟ್ಬಿಡಿ, ಬೆಟರ್ ಅನ್ಸುತ್ತೆ. ಅದೇ ಅವಾಗಾದರೂ ಬಚಾವಾಗ್ತಾರೇನೋ ನೋಡೋಣ.